ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತೇಳಿ ಕೋರ್ಕೊತೀನಿ. ಇವತ್ತಿನ ರೆಸಿಪಿ ಸಾಬುದಾನಿ ವಡ. ಈ ಸಾಬುದಾನಿ ವಡ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ಸಾಬುದಾನಿ ವಡ ಮಾಡೋಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ಸಾಬುದಾನ ಬೇಕ್ರಿ, ಅಂದರೆ ಸಾಬು ಅಕ್ಕಿ ಅಂತಾರಲ್ಲ ಅದು. ಇಲ್ಲಿ ನಾನು ಈ ಕಪ್ ಒಳಗೆ 1 ಕಪ್ಪಷ್ಟು ಸಾಬು ಅಕ್ಕಿ ತೊಗೊಂಡಿದ್ದೈತಿ. ಇವಾಗ ಇದನ್ನು ಸ್ವಚ್ಛಂಗೆ 2-3 ಸರಿ ನೀರೊಳಗೆ ತೊಳಿಬೇಕ್ರಿ ಸಾಬು ಅಕ್ಕಿನ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ, ಯಾವ ಕಪ್ ಒಳಗಿಂದ ನಾನು ಸಾಬು ಅಕ್ಕಿ ತೊಗೊಂಡಿನಲ್ಲ ಅದ ಕಪ್ ಒಳಗೆ 1 ಕಪ್ಪಷ್ಟು ನೀರು ಹಾಕ್ಲಿಕ್ಕತ್ತೀನಿ. ಅಳತಿಗೆ ನೀವು ಹೇಳ್ಕೊಡ್ಲಿಕ್ಕತ್ತೀನಿ. ನಿಮ್ಗೆ ಜಾಸ್ತಿ ಬೇಕಂದ್ರಲ್ಲ 2 ಕಪ್ಪಷ್ಟು ನೀವು ಸಾಬುದಾನ ತೊಗೊಂಡು 2 ಕಪ್ಪಷ್ಟು ನೀರು ಹಾಕ್ಬೋದು. ಇದನ್ನು ಬಂದು ಇವಾಗ 3-4 ತಾಸು ನೆನ್ಸಕ್ಕೆ ಬಿಡ್ಬೇಕ್ರಿ. ನೀವು ಬೆಳಗ್ಗೆ ಮಾಡೋದಿದ್ರಲ್ಲ ರಾತ್ರಿನ ನೆನೆಸಿ ನೀರು ಹಾಕಿಡ್ಬೇಕ್ರಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೀರು, ಯಾಕಂದ್ರೆ ಪೂರ್ತಿ ನೀರು ಆಗ್ತೈತಿ ಸಾಬು ಅಕ್ಕಿ ಅಂತೂ. ಆಲ್ರೆಡಿ ನಾನು 4 ತಾಸು ನೆನೆಸಿಟ್ಟಿದ್ದೀರಿ ಸಾಬುದಾನ ಅಂತೂ. ಇಲ್ಲಿ ನೋಡ್ರಿ, ಹಿಂಗೆ ಉದುರುದ್ರಾಗಬೇಕು. ಕರೆಕ್ಟ್ ಕ್ವಾಂಟಿಟಿ ಒಳಗೆ ನಾವು ನೀರು ಹಾಕಿದ್ರಲ್ಲ 1 ಕಪ್ ಸಾಬು ಅಕ್ಕಿಗೆ 1 ಕಪ್ಪಷ್ಟು ನೀರು ಹಾಕಿದ್ರೆ ಹಿಂಗೆ ಉದುರುದ್ರಾಗ್ತೈತಿ. ಒಂದು ವೇಳೆ ನೀವು 4 ತಾಸು ನೆನೆಸಿಟ್ರು ನೀರಿದ್ರಲ್ಲ ಇಂಥ ಜರಡಿ ಒಳಗೆ ನೀವು ಹಾಕಿ ಸ್ವಲ್ಪ ಗಾಳಿಗೆ ಬಿಟ್ರಲ್ಲ ಉದುರುದ್ರಾಗ್ತೈತಿ. ಫ್ರೆಂಡ್ಸ್, ಇದಂತೂ ನೆನೆಸಿದ್ದಾಯ್ತು ರೀ. ನೆಕ್ಸ್ಟ್ ನೋಡ್ರಿ, ಗ್ಯಾಸ್ ಹಚ್ಚೋಣ್ರಿ. ಇವಾಗ ಒಂದು ಸಣ್ಣ ತವಿ ಇಡೋಣ. ಇವಾಗ ಇದ್ರೊಳಗೆ ಅರ್ಧ ಬಟ್ಲಷ್ಟು ಶೇಂಗಾ ಹಾಕೊಂಡ್ರಿ. ಸಾಬುದಾನಿ ವಡೆ ಒಳಗೆ ಶೇಂಗಾ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರ್ ಇರ್ತೈತ್ರಿ. ಅದಕ್ಕೆ ನಾನು ಅರ್ಧ ಬಟ್ಲ ಹಾಕಿದ್ದೈತಿ. ನೀವು ಕ್ವಾಂಟಿಟಿ ಜಾಸ್ತಿ ಇದ್ರಲ್ಲ ಶೇಂಗಾನು ಜಾಸ್ತಿ ಹಾಕಿರಿ. ಇದಂತೂ ಫ್ರೈ ಆಗೈತ್ರಿ. ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ. ಸಿಪ್ಪಿ ತೆಗೆದು ಸೈಡಿಗೆ ಇಡೋಣ. 2 ಆಲೂಗಡ್ಡಿನ ಕುದಿಸ್ಕೊಂಡು ಹಿಂಗೆ ಮ್ಯಾಗಿನ ಸಿಪ್ಪಿ ತೆಗೆದು ಸೈಡಿಗೆ ಇಡೋಣ. ಇವಾಗ ಶೇಂಗಾ ಸಿಪ್ಪಿ ತೆಗೆದು ತಣ್ಣಗಾಗಕ್ಕೆ ಬಿಡ್ಬೇಕ್ರಿ ಒಂದು ಪ್ಲೇಟ್ನಾಗ ಹಾಕಿ. ಇವಾಗ ಶೇಂಗಾನ ಬಂದು ಕವರ್ನಾಗ ಹಾಕೊಂಡ್ರಿ. ಯಾರ ಮನ್ಯಾಗ ಕುಟ್ಟಣಿಗೆ ಇರೋದಿಲ್ಲಲ್ರಿ ಅವ್ರು ಹಿಂಗೆ ಮಾಡ್ಬೋದ್ರಿ. ನಮ್ಮ ಮನ್ಯಾಗೂ ಕುಟ್ಟಣಿಗೆ ಇಲ್ಲ ರೀ, ಅದಕ್ಕೆ ನಾನು ಹಿಂಗೆ ಮಾಡ್ಲಿಕ್ಕತ್ತೀನಿ. ಒಂದು ವೇಳೆ ನೀವು ಮಿಕ್ಸಿನಾಗ ಹಾಕ್ಬೋದು ಅಂತೇಳಿ ಅನ್ಕೋಬೋದು. ಮಿಕ್ಸಿನಾಗ ಹಾಕಿದ್ರಲ್ಲ ಪೂರ್ತಿ ಪೌಡರ್ ಆಗ್ತೈತ್ರಿ, ಹಂಗಾಗಬಾರ್ದು. ಶೇಂಗಾ ಅಂತೂ ಹಿಂಗೆ ತರ್ತರಿ ಇರ್ಬೇಕ್ರಿ, ಆವಾಗ ಸಾಬುದಾನಿ ವಡ ಅಂತೂ ಚಲೋ ಆಗ್ತೈತ್ರಿ. ಇಲ್ಲಿ ನೋಡ್ರಿ, ಹಿಂಗೆ ಇರ್ಬೇಕು. ಇವಾಗ ನೋಡ್ರಿ, ಸಾಬುದಾನ ತೊಗೊಳ್ಳೋಣ್ರಿ. ನೆನೆಸಿರೋಂಥ ಸಾಬುದಾನ ತೊಗೊಳ್ಳೋಣ. ಇವಾಗ ಇದ್ರೊಳಗೆ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಒಂದು ಉಳ್ಳಾಗಡ್ಡಿ ಹಾಕೊಂಡ್ರಿ. ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಒಂದು 3 ಮೆಣಸಿನ್ಕಾಯಿ ರೀ. ಆಮ್ಯಾಗ ಅರ್ಧ ಚಮಚೆಯಷ್ಟು ಜೀರಿಗೆ ನೋಡ್ರಿ, ಒಂದು ಸ್ವಲ್ಪ ಕರಿಬೇವು ರೀ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ರುಚಿಗೆ ತಕ್ಕಷ್ಟು ಉಪ್ಪು. ಆಮ್ಯಾಗ ಕುದಿಸ್ಕೊಂಡಿರೋಂಥ ಆಲೂಗಡ್ಡೆ ರೀ, ಅದನ್ನು ತುರ್ಕೊಂಡಿದ್ದೈತ್ರಿ. ಹಿಂಗೆ ತುರ್ಕೊಂಡು ಹಾಕೋದ್ರಿಂದ ಸಾಬುದಾನಿ ವಡ ಚಲೋ ಆಗ್ತೈತ್ರಿ. ಗಂಟೆ ಅನ್ಸೋದಿಲ್ಲ ರೀ ಸಾಬುದಾನಿ ವಡ ಮಾಡುವಾಗ. ಇವಾಗ ಇದ್ರೊಳಗೆ ನೋಡ್ರಿ ಕುಟ್ಕೊಂಡಿರುವಂಥ ಶೇಂಗಾ ರೀ, ಶೇಂಗಾನು ಹಾಕ್ಬಿಡೋಣ. ಆಮ್ಯಾಗ ಮ್ಯಾಜಿಕ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅಕ್ಕಿ ಹಿಟ್ಟು ರೀ. ಒಂದು 3 ಚಮಚೆಯಷ್ಟು ಅಕ್ಕಿ ಹಿಟ್ಟು ಹಾಕೋಣ. ಇದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿ ಚಲೋ ಆಗ್ತೈತ್ರಿ ಸಾಬುದಾನಿ ವಡ. ಅದಕ್ಕೆ 3 ಚಮಚೆಯಷ್ಟು ಅಕ್ಕಿ ಹಿಟ್ಟು ಹಾಕ್ಲಿಕ್ಕತ್ತೀನಿ. ಕ್ವಾಂಟಿಟಿ ಪ್ರಕಾರ ಎಷ್ಟು ಬೇಕಲ್ಲ ಅಕ್ಕಿ ಹಿಟ್ಟು ಅಷ್ಟು ತೊಗೊಂಡಿದ್ದೈತಿ. ನೀವು ಜಾಸ್ತಿ ಕಮ್ಮಿನೂ ಅಕ್ಕಿ ಹಿಟ್ಟು ತೊಗೋಬೋದು. ಇವಾಗ ಇದನ್ನು ಚಲೋ ಮಿಕ್ಸ್ ಮಾಡಬೇಕ್ರಿ. ಸಾಬುದಾನಿ ಒಳಗೆ ಇದೆಲ್ಲ ಮಸಾಲೆ ಎಲ್ಲ ಚಲೋ ಮಿಕ್ಸ್ ಆಗ್ಬೇಕ್ರಿ. ಅಂದರೆ ಅಕ್ಕಿ ಹಿಟ್ಟು, ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕಿದ್ದೈತಲ್ಲ ಇದೆಲ್ಲ ಚಲೋ ಮಿಕ್ಸ್ ಆಗ್ಬೇಕು. ನೋಡಿ, ಇದಂತೂ ಚಲೋ ಮಿಕ್ಸ್ ಮಾಡ್ಕೊಂಡಿದ್ದೈತಿ. ಒಂದು 10 ನಿಮಿಷ ಹಿಂಗೆ ಸೈಡಿಗೆ ಇಡೋಣ್ರಿ. ಇವಾಗ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ್ರಿ. ಮೊದಲಿಗೆ ಒಂದು ಸಣ್ಣ ಜಾರ್ ತೊಗೊಳ್ಳೋಣ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ, ಒಂದು 4 ಬೆಳ್ಳುಳ್ಳಿ ಹೆಸರು ಹಾಕೊಂಡು ಸಿಪ್ಪಿ ತೆಗೆದು ಒಂದು ಸಣ್ಣ ತುಕಡಿ ಅಲ್ಲ ಹಾಕೋಣ. ನೋಡ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಣ. ಒಂದು ಸ್ವಲ್ಪ ಪುದೀನ ಹಾಕೊಂಡ್ರಿ. ಆಮ್ಯಾಗ ಮೆಣಸಿನ್ಕಾಯಿ ಹಾಕೊಂಡ್ರಿ. ಇಲ್ಲಿ ನಾನು 3 ಮೆಣಸಿನ್ಕಾಯಿ ಹಾಕ್ಲಿಕ್ಕತ್ತೀನಿ. ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಮೆಣಸಿನ್ಕಾಯಿನೂ ಜಾಸ್ತಿ ಹಾಕ್ರಿ. ಇವಾಗ ಇದ್ರೊಳಗೆ 1 ಬಟ್ಲಷ್ಟು ಪುಟಾಣಿ ಹಾಕೊಂಡ್ರಿ. ಪುಟಾಣಿ ಹಾಕೋದ್ರಿಂದ ಗ್ರೀನ್ ಚಟ್ನಿ ತಿಕ್ನೆಸ್ ಆಗ್ತೈತ್ರಿ. ಅದಕ್ಕೆ 1 ಬಟ್ಲಷ್ಟು ಪುಟಾಣಿ ಹಾಕಿದ್ದೈತಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 1-2 ಚಮಚೆಯಷ್ಟು ಸಕ್ಕರೆ ಹಾಕೊಂಡ್ರಿ. ಸಕ್ಕರೆ ಹಾಕೋದ್ರಿಂದ ಗ್ರೀನ್ ಚಟ್ನಿ ಅಂತೂ ಫ್ಲೇವರ್ ಚಲೋ ಇರ್ತೈತ್ರಿ. ಟೇಸ್ಟು ಅಷ್ಟು ಚಲೋ ಇರ್ತೈತಿ. ಅದಕ್ಕೆ ಸಕ್ಕರೆ ಹಾಕ್ಲಿಕ್ಕತ್ತೀನಿ ನಾನಂತೂ. ಆಮ್ಯಾಗ ಒಂದು 3 ಬರ್ಫ್ ಹಾಕ್ಲಿಕ್ಕತ್ತೀನಿ ರೀ. ಬರ್ಫ್ ಹಾಕೋದ್ರಿಂದ ಕಲರ್ ಅಂತೂ ಚೇಂಜ್ ಆಗೋದಿಲ್ಲ ರೀ ಚಟ್ನಿದು. ಅದಕ್ಕೆ ಬರ್ಫ್ ಹಾಕ್ಲಿಕ್ಕತ್ತೀನಿ. ನಿಮ್ಮ ಮನೆಗೆ ಏನಾದರೂ ಬರ್ಫ್ ಇಲ್ಲ, ನೀರು ಇಷ್ಟ ಆಯಿತು ಕೋಲ್ಡ್ ಅಂದರೆ ನೀವು ಕೋಲ್ಡ್ ನೀರು ಹಾಕ್ಬೋದು. ಫ್ರೆಂಡ್ಸ್, ಇದ್ರೊಳಗಂತೂ ಲಿಂಬೆಹಣ್ಣು ರಸ ಹಾಕೋದಂತೂ ಸ್ಕಿಪ್ ಆಗೈತ್ರಿ, ಸಾರಿ. ಅರ್ಧ ಲಿಂಬೆಹಣ್ಣು ರಸ ಹಾಕ್ರಿ. ಇದ್ರೊಳಗೆ ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತಿ. ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ್ರಿ. ಮಿಕ್ಸಿ ಜಾರ್ನಾಗಂತೂ ನುಣ್ಣಗೆ ರುಬ್ಕೊಂಡು ಬರೋಣ. ಫ್ರೆಂಡ್ಸ್, ಇದಂತೂ ರುಬ್ಬಿದಾಯ್ತು. ಇವಾಗ ಇದನ್ನು ಸೈಡಿಗಿಟ್ಟು ವಡೆ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಕಡಾಯಿ ಇಡೋಣ. ಇವಾಗ ಇದ್ರೊಳಗೆ 1 ಲೀಟ್ರಷ್ಟು ನಾನು ಎಣ್ಣೆ ಹಾಕ್ಲಿಕ್ಕತ್ತೀನಿ ರೀ. ಸನ್ಫ್ಲವರ್ ಎಣ್ಣೆ ಅಂತೂ ಹಾಕ್ಲಿಕ್ಕತ್ತೀನಿ. ಜಾಸ್ತಿ ಕ್ವಾಂಟಿಟಿ ಐತಲ್ರಿ, ಅದಕ್ಕೆ ನಾನು 1 ಲೀಟ್ರಷ್ಟು ಎಣ್ಣೆ ಯೂಸ್ ಮಾಡ್ಲಿಕ್ಕತ್ತೀನಿ. ಕೈಗೆ ಸ್ವಲ್ಪ ನೀರು ಇಲ್ಲಕಂದ್ರೆ ಎಣ್ಣೆ ಹಚ್ಕೋಬೇಕ್ರಿ. ನಾನಂತೂ ನೀರು ಹಚ್ಕೊಂಡಿದ್ದೈತಿ. ಸಾಬುದಾನಿ ವಡ ಮಾಡೋಕ್ಕೆ ಎಷ್ಟು ಕ್ವಾಂಟಿಟಿ ಒಳಗೆ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಒಳಗೆ ತೊಗೊಂಡಿದ್ದೈತಿ. ವಡ ಶೇಪ್ ಕೊಟ್ಟು ಹಿಂಗೆ ನಾವು ಉದ್ದಿನ ವಡೆಗೆ ಹೆಂಗೆ ಇರ್ತೈತಲ್ರಿ ತೂತು, ಹಂಗೆ ಮಾಡ್ಬೇಕ್ರಿ. ಒಂದು ಸಣ್ಣ ಹೋಲ್ ಇಟ್ಟರೆ ಸಾಕ್ರಿ. ಯಾಕಂದ್ರೆ ಸಾಬುದಾನಿ ವಡೆ ಅಂತೂ ಚಲೋ ಫ್ರೈ ಆಗ್ತೈತಿ. ಅದಕ್ಕೆ ಇಲ್ಲಿ ನೋಡ್ರಿ,
ಹಿಂಗೆ ಹೋಲ್ ಹಾಕ್ಬೇಕು. ನೀವು ಬ್ಯಾಡ ಅಂದ್ರೆಲ್ಲ ಒಡೆ ಥರನೂ ಮಾಡ್ಬೋದ್ರಿ. ಹಿಂಗೆ ಮಾಡೋದ್ರಿಂದ ಸಾಬುದಾನಿ ವಡೆ ಚಲೋ ಕ್ರಿಸ್ಪಿಯಾಗಿ ಒಳಗಿನ ಚಲೋ ಫ್ರೈ ಆಗ್ತೈತೆ ಅಂತೇಳಿ ಹಿಂಗೆ ಹೋಲ್ ಮಾಡೋದು. ಫ್ರೆಂಡ್ಸ್, ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಒಂದೊಂದಾಗಿ ನಾವು ಸಾಬುದಾನಿ ವಡೆ ಹಾಕೋಣ. ಎಣ್ಣೆ ಅಂತೂ ಪೂರ್ತಿ ಹೀಟ್ ಮಾಡಕ್ಕೆ ಹೋಗ್ಬೇಡ್ರಿ, ಫುಲ್ ಬಿಸಿ ಮಾಡಿ ಹುಗ ಬರುವಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಈ ಎಣ್ಣೆ ಒಳಗೆ ಎಷ್ಟು ಬೇಕಲ್ಲ ಅಷ್ಟ ಹಾಕ್ರಿ. ಒಂದು 4 ಇಷ್ಟ ಹಾಕ್ರಿ, 4 ಇಲ್ಲಕಂದ್ರೆ 3. ಒಮ್ಮಿಕ್ಲೂ ಜಾಸ್ತಿ ಹಾಕಿದ್ರಲ್ಲ ಒಂದಕ್ಕೊಂದು ಅಂಟ್ಕೊಂತಾವ್ರಿ. ಹಾಕಿದ್ದು 2 ನಿಮಿಷಕ್ಕೆ ಹಿಂಗೆ ಹೊಲ್ಸಿ ಹಾಕ್ರಿ. ಹಾಕಿದ ತಕ್ಷಣ ನೀವೇನಾದರೂ ಚಮಚೆ ತಗೊಂಡು ಹೊಲ್ಸಿ ಹಾಕಿದ್ರಲ್ಲ, ಚಮಚೆಗೂ ಹತ್ಕೊಂತೈತ್ರಿ ಮತ್ತು ಕಡಾಯಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರ್ತೈತಿ. ನೀವು ಒಂದು ವೇಳೆ ಹಿಂಗೆ ಅಂಟ್ಕೊಂಡಂಗೆ ಅನಿಸಿದ್ರಲ್ಲ, ಹಾಕಿದ್ದು 2 ನಿಮಿಷಕ್ಕೆ ಅವು ಮ್ಯಾಗ ತೇಲ್ತಾವ್ರಿ. ಮೀಡಿಯಮ್ ಫ್ಲೇಮ್ನಾಗಿಟ್ಟು ಫ್ರೈ ಮಾಡಿರಿ. ಹೈ ಫ್ಲೇಮ್ನಾಗ ಇಟ್ಟಂತೂ ಫ್ರೈ ಮಾಡಕ್ಕೆ ಹೋಗಬೇಡ್ರಿ. ಎರಡೂ ಕಡೆಯಿಂದ ಚಲೋ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇದಂತೂ ಫ್ರೈ ಆಗೈತ್ರಿ. ಇವಾಗ ತೆಗೆದು ಬಿಡೋಣ. ಎಣ್ಣೆ ಎಲ್ಲ ಬಸಿದು ಒಂದು ಪ್ಲೇಟ್ನಾಗ ತೆಗೆದು ಬಿಡೋಣ್ರಿ. ಉಳಿದಿರೋಂಥ ಸಾಬುದಾನಿನೂ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ರೆಡಿ ಆಯ್ತು ರೀ ಸಾಬುದಾನಿ ವಡೆ. ಈ ಸಾಬುದಾನಿ ವಡೆ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಟ್ಟಿನಿ. ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಾಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಸಾಬುದಾನಿ ವಡೆ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೇರಿ. ನಿಮ್ಮ ಸಪೋರ್ಟ್ ಇಲ್ದಂಗೆ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.